ವೆಲ್ಕಮ್ ಬ್ಯಾಕ್ ಟು ಕನ್ಮನಿ ಕುಕಿಂಗ್ ಚಾನಲ್. ಬರ್ರಿ ಇವತ್ತು ಜೋಳದ ವಡೆ ಮಾಡೋದು ಹೆಂಗೆ ಅಂತೇಳಿ ನೋಡ್ಕೊಂಬರೋನು. ಒಂದು ದೊಡ್ಡದ ಬುಟ್ಟಿ ತೊಗೋರಿ, ಅದಕ್ಕೆ 4 ಚಮಚೆ ಗೋಧಿ ಹಿಟ್ಟು ಹಾಕೋರಿ. ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಜೋಳದ ವಡೆ. ನಮ್ಮಲ್ಲಿ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ತಾರೆ, ಹಬ್ಬ ಹುಣ್ಣಿಮೆಗೆ ಅಮಾಸೆಗೆ. 1 ಚಮಚೆ ಜೋಳದ ಹಿಟ್ಟು ಹಾಕೋರಿ. ಅರ್ಧ ಚಮಚೆ ಕಡ್ಲಿ ಹಿಟ್ಟು ಹಾಕೋರಿ. ಒಂದು ಮಿಕ್ಸರ್ ಜಾರ್ ತೊಗೋರಿ, ಅದಕ್ಕೆ 1 ಬಗ್ಸಿ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕೋರಿ. ಸ್ವಲ್ಪ ಖಾರದ ರುಚಿ ಇರ್ತೈತೆ ರೀ. ನಾನು ಮ್ಯಾಲೆ ಇನ್ನೊಂದು ಚೂರು ಹಾಕೊತೀನಿ. ಸ್ವಲ್ಪ ಜೀರಿಗೆ ಹಾಕೋರಿ. ಸ್ವಲ್ಪ ಬೆಳ್ಳುಳ್ಳಿದು ಇದ್ರೆ ಬೆಳ್ಳುಳ್ಳಿ ಹಾಕೋರಿ. ಹಸಿ ಶುಂಠಿ ಹಾಕೋರಿ. ಒಂದು ಸ್ವಲ್ಪ ಕರ್ಬೇವು ಇದ್ರೆ ಕರ್ಬೇವು ಹಾಕೋರಿ. ಕೊತ್ತಂಬರಿನೂ ಹಾಕೋರಿ ಒಂದು ಸ್ವಲ್ಪ. ಇದನ್ನು ಸಣ್ಣಂಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ಬರ್ರಿ. ಇದು ಸಣ್ಣಂಗಿದ್ರು ನಡಿತೈತಿ, ಸ್ವಲ್ಪ ದಪ್ಪಂಗಿದ್ರು ನಡಿತೈತಿ ರೀ. ಇದನ್ನು ಅಷ್ಟು ಏನು ಮಾಡೋದ್ರಿ, ಎಲ್ಲ ಹಿಟ್ಟಿಗೆ ಹಾಕೋಬೇಕ್ರಿ. ಇದನ್ನು ಖಾರ ಎಲ್ಲ ಹಿಟ್ಟಿಟ್ಟಿದ್ವಿಲ್ಲ ರೀ, ಆಗಿಲ್ಲ ಅದಕ್ಕೆ ಹಾಕೋಬೇಕ್ರಿ. ಇಲ್ಲೇ ಸ್ವಲ್ಪ ಅರಿಶಿನ ಹಾಕೋರಿ. ನಮ್ಮ ಮನ್ಯಾಗ ಸಣ್ಣ ಸ್ಪೂನ್ ಐತಿ, ನಾನು 3 ಸ್ಪೂನ್ ಹಾಕ್ಕೊಂಡೀನಿ. 1 ಟೇಬಲ್ ಸ್ಪೂನ್ಲೆ ಒಂದು ಅರ್ಧ ಸ್ಪೂನ್ ಹಾಕೋರಿ ಕಲರಿಗೆ ರೀ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಇದನ್ನು ಚೆಂದಂಗನ ಕೈ ಆಡಿಸ್ಕೊರಿ. ಯಾಕಂದ್ರೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಕಡ್ಲಿ ಹಿಟ್ಟು ಹಾಕಿರ್ತೀವಲ್ಲ ರೀ, ಚೆಂದಂಗೆ ಕೈ ಆಡಿಸ್ಕೋಬೇಕ್ರಿ. ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. 4 ಚಮಚೆ ಗೋಧಿ ಹಿಟ್ಟು, 1 ಚಮಚೆ ಜೋಳದ ಹಿಟ್ಟು, ಅರ್ಧ ಚಮಚೆ ಕಡ್ಲಿ ಹಿಟ್ಟು ಹಾಕೋಬೇಕ್ರಿ. ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕ್ರಿ. ಇದನ್ನು ರಾತ್ರಿನ ನೆನೆ ಇಡಬೇಕ್ರಿ. ಹಿಟ್ಟು ನಾದೆ 7 ರಿಂದ 8 ತಾಸು ನೆನಿಬೇಕ್ರಿ. ಇದು ಹಿಟ್ಟು ಅಂದ್ರೆ ವಡೆ ಬೆಳಿಗ್ಗೆ ಚಲೋ ಬರ್ತಾವ್ರಿ. ಹಿಂಗಾಗಿ ರಾತ್ರಿನ ನೆನೆ ಇಡಬೇಕ್ರಿ. ಇದನ್ನು ಸ್ವಲ್ಪ ಗಟ್ಟಿ ನಾದಬೇಕ್ರಿ. ಸ್ವಲ್ಪ ನೀರು ಹಾಕೋಂತ ಸ್ವಲ್ಪ ಗಟ್ಟಿ ನಾದಬೇಕ್ರಿ. ಯಾಕಂದ್ರೆ ಬೆಳಿಗ್ಗೆ ತನಕ ಅನ್ಗುಡಿಗೆ ಮೆತ್ತಗೆ ಹಾಕೈತಲ್ರಿ, ಅದಕ್ಕೆ ನಾದಿ ಇಡು ಮುಂದೆ ಸ್ವಲ್ಪ ಗಟ್ಟಿಯಂಗೆ ನಾದಬೇಕ್ರಿ. ಹಿಂಗೆ ನೋಡ್ರಿ, ಸ್ವಲ್ಪ ಗಟ್ಟಿಯಂಗೆ ನಾದ್ಕೊಂಡು ಇಡಬೇಕ್ರಿ. ಇದ್ರ ಮೇಲೆ ಒಂದು ಏನಾರ ಪ್ಲೇಟ್ ಅಥವಾ ಒಂದು ಏನಾರ ಮುಚ್ಚಿಡ್ಬೇಕ್ರಿ. 7 ರಿಂದ 8 ತಾಸು ನೆನೆ ಬಿಡಬೇಕಲ್ರಿ. ಹಿಂಗಾಗಿ ಏನಾರ ಒಂದು ಮುಚ್ಚಿಡ್ಬೇಕ್ರಿ. ಬೆಳಿಗ್ಗೆ ಮತ್ತು ನೋಡೋಣ ಬರ್ರಿ ಹೆಂಗಾಗೈತೆ ಅಂಥೇಳಿ. ನೋಡಿರಿ, ಬೆಳಗ್ಗೆ ಎಲ್ಲ ನೆನೆದೈತಿ ಹಿಟ್ಟು. ಹೆಂಗೆ ಬಂದೈತೆ ನೋಡಿರಿ, ಮಸ್ತ್ ಬಂದೈತ್ರಿ. ಇದನ್ನು ಮತ್ತು ಇನ್ನೊಂದು ಚೂರು ನಾದ್ಕೋಬೇಕ್ರಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆಂದಂಗೆ ನಾದ್ಕೋಬೇಕ್ರಿ. ಈಗ ಮಾಡ್ಕೊಂಡು ಬರ್ರಿ. ಸ್ವಲ್ಪ ಪೇಪರ್ ತೊಗೋರಿ. ನೀವು ಪುರಿ ಮಾಡೋಕೆ ಹೆಂಗೆ ಏನು ಯೂಸ್ ಮಾಡ್ತೀರಲ್ರಿ, ಅದಕ್ಕೆ ಒಂದು ಸ್ವಲ್ಪ ಹಚ್ಕೋರಿ. ಅದನ್ನು ತೊಗೋರಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಉಳ್ಳಿ ತೊಗೋರಿ. ಪುರಿಗೆ ಎಷ್ಟು ಉಳ್ಳಿ ತೊಗೊಂಡಿರ್ತಿರಲ್ಲ ಅಷ್ಟು ಉಳ್ಳಿ ತೊಗೋರಿ. ಸ್ವಲ್ಪ ಎಳ್ಳು ಹಾಕೋರಿ. ಬಿಳಿ ಎಳ್ಳು ಹಾಕೊಂಡು ತಟ್ಕೋಬೇಕ್ರಿ. ಹಿಂಗೆ ಕೈಲಿನ ಆಚೆ ಕಡೆ ಎಣ್ಣೆ ಕಾಸಕ್ಕೆ ಇಟ್ಕೊಂಡು ಹಿಂಗೆ ಮಾಡ್ಕೋರಿ. ನೀವು ಹಿಂಗೆ ಬಿಳಿ ಎಳ್ಳು ಹಾಕೊಂಡು ಮಾಡೋದ್ರಿಂದ ಟೇಸ್ಟ್ ಬರ್ತಾವ್ರಿ. ಕಾದ ಎಣ್ಣೆ ಒಳಗೆ ಕರಿಬೇಕ್ರಿ. ಮತ್ತು ಈಚೆ ಕಡೆ ಎಣ್ಣೆ ಕಾಯಾಕಿಟ್ಟು ನೀವು ಈಚೆ ಕಡೆ ತಟ್ಕೋಬೋದ್ರಿ. ಇದನ್ನು ಒಂದು 2 ನಿಮಿಷ ಕರಿಕೋಬೇಕ್ರಿ. ಆಚೆ ಕಡೆ ಈಚೆ ಕಡೆ ಹೊಳ್ಳಿಸಿ ಚೆಂದಂಗೆ ಕರಿಬೇಕ್ರಿ ಎಣ್ಣೆ ಒಳಗೆ. ಈಗ 2 ಕಡೆ ಚೆಂದಂಗೆ ಕಲರ್ ಬರ್ತಾವ್ರಿ. ಚೆಂದಂಗೆ ಕರೆದ್ರಿ ಎಣ್ಣೆ ಕಾಯ್ಬೇಕ್ರಿ ಸ್ವಲ್ಪ. ನೋಡಿರಿ ಎಳ್ಳು ಹೆಂಗೆ ಕಾಣತ್ತಾವ. ಬರ್ರಿ ಇನ್ನೊಂದು ಮಾಡ್ಕೊಂಡು ಬರೋಣ. ಮತ್ತು ಸ್ವಲ್ಪ ಎಣ್ಣೆ ಹಚ್ಕೋರಿ. ಮತ್ತೊಂದು ಉಳ್ಳಿ ತೊಗೋರಿ. ಉಳ್ಳಿ ತೊಗೊಂಡು ಮತ್ತು ಉಳ್ಳಿ ತಟ್ಟಬೇಕ್ರಿ. ಎಳ್ಳು ಹಚ್ಕೋರಿ. ಎಳ್ಳು ಹಚ್ಕೊಂಡು ತಟ್ರಿ. ಹಿಂಗೆ ರೌಂಡ್ ಶೇಪ್ಲೆ ತಟ್ರಿ. ಇದನ್ನು ಲಟ್ಸ್ಬೋದು, ಕೈಲೇ ತಟ್ಟೋದು ಬಹುದ್ರಿ. ಕಾದ ಎಣ್ಣೆ ಒಳಗೆ ಹಾಕಿದ್ರೆ ಅದಕ್ಕೆ ಉಬ್ತಾವ್ರಿ. ಸ್ವಲ್ಪ ಎಣ್ಣೆ ಸುಡುದಿತ್ತಂದ್ರೆ ಉಬ್ಬಿ ಬಿಡ್ತಾವ್ರಿ ಆಗಿಂದಾಗ. ನೋಡಿರಿ, ಈ ಕಲರಿಗೆ ಬರ್ತಾವ್ರಿ ವಡೆ. ಸ್ವಲ್ಪ ಅರಿಶಿನ ಅದು ಹಾಕಿವಲ್ರಿ, ಚೆಂದಂಗೆ ಕಲರ್ ಬರ್ತಾವ್ರಿ. ಒಂದು 2 ನಿಮಿಷ ಚೆಂದಂಗೆ ಕರ್ಕೋಬೇಕ್ರಿ. ಬರೀ ಅಷ್ಟು ಮಾಡ್ಕೊಂಡು ಹಿಂಗೆ ಬಂದವ ನೋಡಿರಿ ಜೋಳದ ವಡೆ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೀ. ಚಟ್ನಿ ಅದು ಏನಾರು ಬೇಕಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಚಟ್ನಿ ಮಾಡೋದು ತೋರಿಸ್ತೇನೆ ರೀ.